ಪ್ರಸ್ತುತ ನಡೆಯುತ್ತಿರುವ 23ನೇ ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯ ಹವಾ ಜಾಗತಿಕವಾಗಿ ಮುಗಿಲು ಮುಟ್ಟಿದೆ. ಕ್ರೀಡಾ ಜಿಲ್ಲೆ ಕೊಡಗಿನಲ್ಲೂ ಫಿಫಾ ಫುಟ್ಬಾಲ್ ಹವಾ ಜೋರಾಗಿದೆ. ಸುಂಟಿಕೊಪ್ಪದ ಗದ್ದೆಹಳ್ಳದಲ್ಲಿ ಫುಟ್ಬಾಲ್ ಆಟಗಾರರ 40 ಅಡಿ ಎತ್ತರದ ಬೃಹತ್ ಕಟೌಟ್ ಗಮನ ಸೆಳೆಯುತ್ತಿದೆ. ಆಮಿಟಿ ಫುಟ್ಬಾಲ್ ಕ್ಲಬ್ ಗದ್ದೆಹಳ್ಳ ವತಿಯಿಂದ ಕಟೌಟ್ ಅಳವಡಿಸಲಾಗಿದ್ದು ಅಭಿಮಾನಿಗಳು ಕ್ರೀಡಾ ಪ್ರೇಮ ಮೆರೆಯುತ್ತಿದ್ದಾರೆ. ಪೋರ್ಚುಗಲ್, ಅರ್ಜೆಂಟೀನಾ ತಂಡದ ಜೊತೆಗೆ ರೊನಾಲ್ಡೋ ಅವರ ಬೃಹತ್ ಕಟೌಟ್ ಕಣ್ಣು ಕುಕ್ಕುವಂತಿದೆ. ಫಿಫಾ ಟೂರ್ನಿಯಲ್ಲಿ ಭಾರತ ತಂಡ ಪ್ರತಿನಿಧಿಸದಿರುವುದು ಬೇಸರ ತಂದಿದೆ. ಇಂಡಿಯನ್ ಟೀಮ್ ಇದ್ದಿದ್ದರೆ 400 ಅಡಿ ಕಟೌಟ್ ಹಾಕಿ ಸಂಭ್ರಮಿಸುತ್ತಿದ್ದೆವು ಎಂದು ಆಮಿಟಿ ಫುಟ್ಬಾಲ್ ಕಪ್ ಉಸ್ತುವಾರಿ ನೌಫಲ್ ಹೇಳಿದ್ದಾರೆ. ಗದ್ದೆಹಳ್ಳದಲ್ಲಿ ಫುಟ್ಬಾಲ್ ಆಟಗಾರರು, ಫುಟ್ಬಾಲ್ ಪ್ರೇಮಿಗಳು ಅತಿ ಹೆಚ್ಚಿದ್ದಾರೆ. ಆದರೆ ಮೈದಾನದ ಕೊರತೆ ಇದ್ದು ಜನಪ್ರತಿನಿಧಿಗಳು ಸೂಕ್ತ ಮೈದಾನದ ವ್ಯವಸ್ಥೆ ಕಲ್ಪಿಸಬೇಕೆಂದು ನೌಫಲ್ ಮನವಿ ಮಾಡಿದ್ದಾರೆ. ಭಾರತ ತಂಡ ಇದರಲ್ಲಿ ನಾವು ಭಾಗವಹಿಸ್ತಿಲ್ಲ, ಅದು ನಮಗೆ ನೋವು ಇದೆ. ಎಂತಂದರೆ ನಾವು ಈಗ ಪೋರ್ಚುಗಲ್ದು CR7 ಆಗ್ತಾ ಇದ್ದೀವಿ. ಅದೇ ನಮ್ಮ ಭಾರತ ತಂಡ ಇದರಲ್ಲಿ ಇದ್ದಿದ್ರೆ ಈ 40 ಅಡಿ ಕಟೌಟ್ರ್ ಅಲ್ಲ ಸರ್, ಈ 400 ಅಡಿ ಕಟೌಟ್ರು ನಾವು ಹಾಕ್ತಿದ್ದೋ. ನಮಗೆ ಅದೊಂದು ತುಂಬ ಬೇಸರ ಇದೆ. ಅದರಿಂದ ನೋಡುವ, ಇನ್ನೂ ಟೈಮ್ ಇದೆ. ಇನ್ನೊಂದು ಸಲ ನಮ್ಮ ಭಾರತ ತಂಡ ಇಲ್ಲಿ ಅದನ್ನು ಪ್ರತಿನಿಧಿಸುವ ಒಂದು ಅವಕಾಶ ಸಿಕ್ಕಿದರೆ, ಒಂದು ಅದರಲ್ಲಿ ಕ್ವಾಲಿಫೈ ಆದಂಥ ದಿನದಲ್ಲಿ ನಮ್ಮ ಇದೇ ಊರಿನಲ್ಲಿ ನಾವು 400 ಅಡಿ ಕಟೌಟ್ರನ್ನು ನಮ್ಮ ಭಾರತ ತಂಡದ ನಾವು ಪ್ರತಿಯೊಂದು ಪ್ಲೇಯರ್ದು ಎಷ್ಟು 16 ಪ್ಲೇಯರ್ಸ್ ಇರ್ತೀವಿ, 14 ಪ್ಲೇಯರ್ಸ್ದು 400 ಅಡಿ ಕಟೌಟ್ರನ್ನು ನಾವು ಇದೇ ಊರಲ್ಲಿ ನಾವು ಹಾಕ್ತೀವಿ ಅಂತೇಳಿ ಆಮಿಟಿ ಯುನೈಟೆಡ್ FC ಗದ್ದೆಹಳ್ಳ ಇವರು ಈ ಸಂಘ ಸಂಸ್ಥೆಯು ಸುಮಾರು 10 ವರ್ಷದಿಂದ ಫುಟ್ಬಾಲ್ ಟೂರ್ನಿಮೆಂಟನ್ನು ಒಂದು ನಾಡಹಬ್ಬ ರೀತಿಯಲ್ಲಿ ನಾವು ಆಚರಿಸ್ಕೊಂಡು ಬಂದಿದ್ದೀವಿ. ನಮ್ಮ ಇಲ್ಲಿ ಅಂತ ಹೇಳಿದ್ರೆ ಇಲ್ಲಿ ಪ್ರತಿಯೊಬ್ಬರು ಫುಟ್ಬಾಲ್ ಅಭಿಮಾನಿಗಳೇ ಇರೋದು. ನಮ್ಮ ಎಲ್ಲ ಕೂಲಿ ಕಾರ್ಮಿಕರು, ಬಡವರ ಮಕ್ಕಳು. ಇನ್ನೊಂದು ಏನಂತಂದರೆ ನಮಗೆ ಈ ಫುಟ್ಬಾಲ್ ಇದೊಂದು ನಮಗೆ ಒಂದು ಹಬ್ಬ ರೀತಿ, ನಾಡಹಬ್ಬ ರೀತಿ ನಾವು ಆಚರಿಸ್ಕೊಂಡು ನಾವು ಇದನ್ನು ಪ್ರೋತ್ಸಾಹಿಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮಲ್ಲಿ 100-150 ಜನ ಕ್ರೀಡಾಪಟುಗಳಿದ್ದಾರೆ ಸರ್. ಎಷ್ಟು ಜನ ನಾವು ಇಟ್ಕೊಂಡು ಒಂದು ನಮಗೆ ಮೈದಾನದ ವ್ಯವಸ್ಥೆ ನಮಗೆ ಆಗಿಲ್ಲ ಅಂತ ಹೇಳಿದ್ರೆ ನಮಗೆ ಹೇಳೋಕ್ಕೆ ಒಂದು ಹೊರಗಡೆ ಬಂದು ಹೇಳೋಕ್ಕೆ ನಮಗೆ ಒಂದು ನಾಚಿಕೆ ಆಯ್ತಿದೆ ಸರ್. ನಮಗೆ ಎರಡು ಬಾರಿ ನಮ್ಮ ಶಾಸಕರಾಗಲಿ ಅವರು ನಮಗೆ ಭರವಸೆ ನೀಡಿದರು, ನಾವು ನಿಮಗೆ ಒಂದು ಮೈದಾನವನ್ನು ಮಾಡಿಕೊಡ್ತೀವಿ ಅಂತೇಳಿ. ಆದರೆ ಆ ಕಾರ್ಯಗಳು ಯಾವುದೂ ಪೂರ್ಣಗೊಂಡಿಲ್ಲ. ಈ ವರ್ಷ ನಾವು ಟೂರ್ನಮೆಂಟ್ ಮಾಡೋಕ್ಕೆ ಕಾರಣ ಅಂತ ಹೇಳಿದ್ರೆ ನಮಗೆ ಈಗ ಮೈದಾನದ ಕೊರತೆ ಇದೆ. ನಮಗೆ ಮೈದಾನದ ಕೊರತೆ ಅಂತ ಅಲ್ಲಿ ಲೇಔಟ್ ಆದ ಕಾರಣ ನಮಗೆ ಗ್ರೌಂಡ್ ಇಲ್ಲ, ಮೈದಾನ ಇಲ್ಲ ಸರ್. ಅದರಿಂದ ದಯವಿಟ್ಟು ಈ ನೋಡುವಂಥ ನಮ್ಮ ಜನಪ್ರತಿನಿಧಿಗಳು ನಮ್ಮೊಂದಿಗೆ ಸಹಕರಿಸಿ ನಮಗೆ ಒಂದು ಮೈದಾನದ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಬೇಕಾಗಿ ನಮಗೆ ಈ ಆಮಿಟಿ ವತಿಯಿಂದ ನಾವು ಮನವಿಯನ್ನು ಮಾಡ್ತೀವಿ. ಅಮೆರಿಕ, ಕೆನಡಾ ಮತ್ತು ಮೆಕ್ಸಿಕೋ ಜಂಟಿಯಾಗಿ ಆತಿಥ್ಯ ವಹಿಸಿರುವ ಈ ಮಹಾಸಮರವು ಇತಿಹಾಸದಲ್ಲೇ ಅತ್ಯಂತ ದುಬಾರಿ ಮತ್ತು ದೊಡ್ಡ ವಿಶ್ವಕಪ್ ಆಗಿರಲಿದೆ. ಜೂನ್ 11ರಿಂದ ಆರಂಭಗೊಂಡಿರುವ ಬೃಹತ್ ಟೂರ್ನಿ ಜುಲೈ 19ರವರೆಗೆ ನಡೆಯಲಿದೆ. ಚಿತ್ತಾರ ನ್ಯೂಸ್, ಸುಂಟಿಕೊಪ್ಪ.